ಏನಾದರೂ ಮಾತಾಡಿದ್ರೆ ನಾನು ಕನ್ನಡ ಮೀಡಿಯಮ್ ಸರ್, ಏನಾದರೂ ಮಾತಾಡಿದ್ರೆ ನಮ್ಗೆ ಸಪೋರ್ಟ್ ಇಲ್ಲ ಸರ್. ಸಪೋರ್ಟ್ ಏನಕ್ಕೆ ಬೇಕು? ನಾನು ಕನ್ನಡ ಮೀಡಿಯಮ್ಮೇ, ನನಗೆ ಅಪ್ಪ ಅಮ್ಮನೂ ಇರಲಿಲ್ಲ, ಒಂದೊತ್ತು ಊಟಕ್ಕೂ ಕಷ್ಟ. ಬಾಲಾಜಿ ಟ್ಯಾಕೀಸ್, ವಾಣಿ ಟ್ಯಾಕೀಸ್ ಪಕ್ಕ ಊಟ ಮಾಡೋಕ್ಕೆ ಹೋದರೆ ಇನ್ನೊಂದು ಹಾಫ್ ರೈಸ್ಗೆ ಬಡ್ಜೆಟ್ ಶಾರ್ಟೇಜ್ ಆಗಿ ಸಾಲ ಕೇಳೋಕ್ಕೆ ಈಗೋ ಅಡ್ಡ ಬಂದು ಅರ್ಧ ಗಂಟೆ ಎಲ್ಲರೂ ಹೊರಟೋದ್ಮೇಲೆ ಅಣ್ಣ ಇನ್ನೊಂದು ಹಾಫ್ ರೈಸ್ ಕೊಡೋಣ, ನಾಳೆ ಕಾಸು ಕೊಡ್ತೀನಿ ಅಂತ ಈ ಪದ ಕೇಳಕ್ಕೆ ಹಾಫ್ ಅನ್ ಅವರ್ ಬಾಲಾಜಿ ಟ್ಯಾಕೀಸ್ ಹತ್ರ ನಿಂತಿರೋ ದಿನಗಳಿದೆ. ನಮ್ಮ ಸದಾಶಿವ್ ಸರ್ ನೋಡಿದ್ದಾರೆ. ನಮ್ಮ ಸದಾಶಿವ್ ಸರ್ ನನ್ನ ಕನ್ನಡ ಟೀಚರ್ ಅವರು. ನಾನು 2005ರಲ್ಲಿ ಭಾಷಣ ಮಾಡುವಾಗ ನಾನೊಂದು ಭಾಷಣ ಮಾಡಿದಾಗ ಎಲ್ಲರೂ ನಕ್ಕಿದ್ರು. ಅವತ್ತು ತುಂಬ ಅಗ್ರೆಸಿವ್ ಆಗಿ ಭಾಷಣ ಮಾಡಿದೆ. ಅವತ್ತೊಂದಿತ್ತು ನೋಡಿ ಸರ್, ನನಗೆ ಬರೋವಾಗ ಈಗ ಫೋಟೋ ತೋರಿಸಿದ್ರು, 15-20 ವರ್ಷದ ಹಿಂದೆ ಫೋಟೋ ಅದು ತೋರಿಸಿದ್ರು. ಪ್ರಾಬ್ಲಮ್ ಹಿಂಗಿರೋದು. ಮತ್ತು ಅಭಿಪ್ರಾಯ ಏನಾಗುತ್ತೆ ಗೊತ್ತಾ ಸರ್, ಈ ನಾವು ಬಾಲಾಜಿ ಟ್ಯಾಕ್ಸಲ್ಲಿ, ವಾಣಿ ಟ್ಯಾಕ್ಸಲ್ಲಿ ನಾವು ಪಿಕ್ಚರೇ ನೋಡಿರಲ್ಲ. ಯಾವನ ಆಚೆ ಬಂದು ಪಿಕ್ಚರ್ ಬಾಗುಂದಿದ್ರೆ ನಾವು ಹೇಳ್ಕೊಂಬರೋದು ಬಾಗುಂದಂಟ. ಯಾರಾದ್ರೂ ಪಿಕ್ಚರ್ ಅವ್ನು ಆಚೆ ಬಂದಾಗ ಪಿಕ್ಚರ್ ಏನ್ ಬಾಗ್ಲಿ ಅಂದ್ರೆ ಅದೊಂದು 100 ಜನಕ್ಕೆ ನೋಡೇ ಇರಲ್ಲ ಪಿಕ್ಚರು. ರಿವ್ಯೂ ಬರಿತಾ ಹೋಗ್ತೀವಿ. ಯಾಕಿದೆ ಹೇಳ್ತಿದ್ರೆ ಜೀವನನೂ ನಮ್ದು ಹಿಂಗೆ ಆಗ್ತಿದೆ. ಮಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದು, ತಲೆಗೆಡ್ಸ್ಕೋಬೇಡ. ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಮಕ್ಕಳಿದ್ದೀರಾ, ಕಷ್ಟಪಟ್ಟು ಬೆಳಿತಿದ್ದೀರಾ, ಇಂಗ್ಲೀಷ್ ಪ್ರಾಬ್ಲಮ್ ಇಲ್ಲ, ಬರಲಿಲ್ಲ ಅಂದರೂ ಪ್ರಯತ್ನ ಪಡು. ನಾನು ಹೇಳ್ತಾ ಇರ್ತೀನಿ, ಇಂಗ್ಲೀಷ್ ಇರುತ್ತೆ ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಮಗನೇ ಅಂತ. ಇಂಗ್ಲೀಷ್ ತಪ್ಪಾಗೆ ಮಾತಾಡೋ, ಆದರೂ ಮಾತಾಡೋದು ಕಲಿ. ನೀನು ದೊಡ್ಡ ಕೆಲ್ಸಕ್ಕೆ ಹೋದಾಗ ಸರ್ ನೋಡಿ, ಇವಾಗ ದೊಡ್ಡ ಇಂಡಸ್ಟ್ರಿ ಬರ್ತಿದೆ, ನಾವು ಹೇಳೋದು ಭಾಳ ಮುಖ್ಯ. ನೀವು ಆ ಶೈಲಿನ ಮರ್ತರೆ ಆ ಕಮ್ಯುನಿಕೇಷನ್ ಕಲೀರಪ್ಪ, ಚೆನ್ನಾಗಿ ಕಲೀರಿ. ನೋಡ್ರೋ, ಒಂದು ಲೈಫಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಒಂದು ಸ್ಟೇಜಿಗೆ ಬಂದಮೇಲೆ ದುಡ್ಡು ಸಂಪಾದಿಸಲಿಲ್ಲ ಅಂದರೆ ಸಂತೋಷವಾಗಿರೋಕ್ಕಾಗಲ್ಲ. ದುಡ್ಡು ಸಂಪಾದಿಸ್ಬೇಕು ಅಂದರೆ ಸ್ಟೇಟಸ್ ಇರಬೇಕು. ಸ್ಟೇಟಸ್ ಇರಬೇಕು ಅಂದರೆ ಏಕಾಗ್ರತೆ ನಿಮ್ಮ ಜೊತೆ ಇರಬೇಕು. ಏಕಾಗ್ರತೆ ಜೊತೆ ನಿಮ್ಮ ಜೊತೆ ಇರಬೇಕು ಅಂದರೆ ಕಿವಿಗಳನ್ನ ಮುಚ್ಕೋಬೇಕು. ನಾನು ಹೇಳ್ತಾ ಇರ್ತೀನಿ, ರಜನಿಕಾಂತ್ಗೆ ಬಾಲ್ಡೆಡ್ ಇದೆ ಅಂತ ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ರಜನಿಕಾಂತ್ಗೆ ವಯಸ್ಸಾಗಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ರಜನಿಕಾಂತ್ಗೆ ಮುಖದಲ್ಲಿ ರಿಂಕಲ್ಸ್ ಬಂದಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ಆದರೆ ಇದ್ರ ಜೊತೆ ರಜನಿಕಾಂತ್ಗೆ ಇನ್ನೊಂದು ಗೊತ್ತು, ವಿಗ್ ಆಗಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ. ಅದಕ್ಕೆ ರಜನಿಕಾಂತ್ ಇವತ್ತು ಸ್ಟಾರ್. ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು, ಸ್ಟ್ರೆಂತ್ ಗೊತ್ತಿಲ್ಲ. ಆದರೆ ಸ್ಟಾರ್ಸು, ಸೂಪರ್ ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂತ್ 70-72 ವರ್ಷ. ನಮ್ಮ ತಾತನ ವಯಸ್ಸು ಇವತ್ತು ಪಿಕ್ಚರ್ ರಿಲೀಸ್ ಆದರೆ 1000 ಕೋಟಿ ರಿಲೀಸ್ ಮಾಡುತ್ತೆ. ಯಾಕೆ? ಆ ನೆಗೆಟಿವ್ ಜೊತೆ ಅವ್ರಿಗೆ ಪಾಸಿಟಿವ್ ಗೊತ್ತು. ನಾನು ರಜನಿಕಾಂತ್ಗೆ ದೊಡ್ಡ ಫ್ಯಾನು. ಟಿವಿಯಲ್ಲಿ ರಜನಿಕಾಂತ್ ನೋಡಿದಾಗ ಅನಿಸುತ್ತೆ ನನಗೆ, ನಾನು ರಜನಿಕಾಂತಕ್ಕೆ ಯಾವುದೇ ಕಾರಣಕ್ಕೆ ನಾನು ರಜನಿಕಾಂತರ ಆಗೋಕ್ಕಾಗಲ್ಲ. ನನಗೆ 100% ಗೊತ್ತು ನಾನು ರಜನಿಕಾಂತರ ಆಗೋದಿಕ್ಕೆ ಇಲ್ಲ. ಆದರೆ ನನಗೆ 1000% ಗೊತ್ತು ರಜನಿಕಾಂತ್ ನಂತರ ಆಗೋಕ್ಕಾಗಲ್ಲ. ಎಸ್, ಯಾಕೆ ಅಂದರೆ ಒಬ್ಬರು ಇನ್ನೊಬ್ಬರ ಥರ ಆಗೋಕ್ಕಾಗಲ್ಲ ಮಗ. ನೀನು ಅವ್ರ ಥರ ಆಗೋಕ್ಕಾಗಲ್ಲ, ಅವ್ರು ನೀನು ಥರ ಆಗೋಕ್ಕಾಗಲ್ಲ. ನೀನು ಕಂಪೇರ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ನನ್ನ ರಿಕ್ವೆಸ್ಟ್. ನಾನು ಹೇಳೋದು, ಸ್ಟ್ರಾಂಗಾಗಿ ವಿಲ್ ಪವರ್ ಇಟ್ಕೊಳ್ಳಿ. ದೇವ್ರು ದೊಡ್ಡವನು, ಭಗವಂತ ಒಳ್ಳೇದು ಮಾಡಿದ್ರೆ. ನಾನು ಹೇಳೋದೇನು ಗೊತ್ತಾ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆಲ್ಲ, ಡಿಗ್ರಿ ಹುಡುಗರಿಗೆ. ನನ್ನೆಲ್ಲ ತುಂಬ ಲಕ್ಕು ಅದು ಇದು ಅಂತಾರೆ. 35 ವರ್ಷ ಅಪ್ಪ ಅಮ್ಮನ ಕಳ್ಕೊಂಡು ಸ್ಟ್ರಗಲ್ ಆಗಿ ಊಟಕ್ಕೆ ಒದ್ದಾಡಿ, ನಮ್ಮ ಅಪ್ಪ ಅಮ್ಮ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಹೋಗಿದೆ, ತೀರೋದ್ರು. ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಇಬ್ಬರಲ್ಲಿ ಒಬ್ರು ಉಳಿಯೋರು. ನಾನು ಕಣ್ಣೀರು ಹಾಕಿದ್ದೀನಿ. ಕಣ್ಣೀರು ಹಾಕ್ಕೊಂಡು ಕೂತಿಲ್ವೇ? ತಿಂಗಳಿಗೆ 15 ಲಕ್ಷ ಖರ್ಚು ಮಾಡಿ ಆಂಬುಲೆನ್ಸ್ ಬೀದಿ ಸ್ಟ್ರೀಟಲ್ಲಿ ನಿಂತಿದ್ದೀನಿ ಮಗ. 3000 ಜನ ಪೇಷಂಟ್ಸ್ನ ಇನ್ ಟೈಮ್ಗೆ ಹಾಸ್ಪಿಟ್ಲ್ ತಲುಪಿಸಿದ್ದೀನಿ. ಮೊನ್ನೆ ರೆಡ್ ಕ್ರಾಸ್ ಹಾಸ್ಪಿಟ್ಲಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಡಾಕ್ಟರ್ನ ಇಮಿಡಿಯೇಟಾಗಿ ಕರ್ಕೊಂಡೋಗಿ ಆಸ್ಟರಲ್ಲಿ ಸ್ಟಂಟ್ ಹಾಕ್ಸಿದೆ ಸರ್, ಬಿಕಾಸ್ ಆಫ್ ಅಮ್ಮ ಆಂಬುಲೆನ್ಸ್. ನಾನು ಐ ಕ್ಯಾನ್ ಟೆಲ್ ದ ಪ್ಯಾಥೋ ಸ್ಟೋರಿ. ನನ್ನ ಲೈಫಲ್ಲಿ ಹಿಂಗಾಯಿತು, ನನ್ನ ಹಣೆ ಬರ ಸರಿ ಇಲ್ಲ, ವಿ ಓವರ್ಕಮ್ಡ್ ಇಟ್. ನಾನು ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳಿದಾಗ 100 ಜನದಲ್ಲಿ 100 ಬೇಡ ಅಂತ ಹೇಳಿದ್ರು, ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ, ಎವ್ರಿ ಒನ್. ಒಬ್ಬರು ನಂಬಲಿಲ್ಲ. ಆದರೆ ನಾನೊಬ್ಬ ನಂಬದ. ನನ್ನ ಮನೇಲಿ ಒಂದು ಮಿರರ್ ಇದೆ ಸರ್, ಅದ್ರೊಳಗೆ ಒಬ್ಬ ಕಾಣಿಸ್ದ ನನಗೆ. ಅವನ ಅಜ್ಜಿ, ಅವನಿದಾನಲ್ಲ ಕಾನ್ಫಿಡೆನ್ಸು, ಆ ಮಿರಲ್ ಒಬ್ಬ ಕಾಣಿಸ್ದ ನನಗೆ. ಅವನ ಕಾನ್ಫಿಡೆನ್ಸ್ನ ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಪರ್ಚೇಸ್ ಮಾಡೋಕ್ಕಾಗಲ್ಲ. ಇದು ಕರ್ನಾಟಕದ ಎಲ್ರಿಗೂ ಹೇಳ್ತಾ ಇದ್ದೀನಿ. ಅವನಷ್ಟು ಧೈರ್ಯವಂತ, ಮಿರರಲ್ಲಿ ಕಾಣಿಸೋನು. ಅವನೊಬ್ಬ ಹೇಳ್ದ, ಟ್ರೈ ಕೊಟ್ಬಿಡು, ಹೋದ್ರೆ ಏನಿದೆ. ಭಾಳಷ್ಟು ಜನ ಹೇಳಿದ್ರು, ಆಗುತ್ತಾ, ತಮಾಷೆನ, 1 ಲಕ್ಷ ಓಟ್ ತೆಗಿಬೇಕು, ಏನೋ ನೀನು ನೋಡಿ 5,000 ಜನ ಸ್ಟೂಡೆಂಟ್ಸ್ ಓಟ್ ಹಾಕ್ಬೋದು, ಅದು ಇದು ಅಂತ. ನಾನು ಯೋಚನೆ ಮಾಡಿದೆ. ಎಲ್ಲರೂ ಹೇಳಿದ್ರು ಆಗಲ್ಲ ಅಂತ. ನಾನು ಅನ್ಕೊಂಡೆ, ಇಂದು ರೈತಾಂಡ್ಲೆ ಐತೆ అయిపోతుందా భయానే అంటే చిన్నోటి ఇంకా ఇది అయితే చేయరా ಅನ್ನೋಡು ఎవడు ఏంట్లే ಮಕ್ಕೆ. ಚಿಕ್ಕ ವಯಸ್ಸಲ್ಲಿ ಇದಾಗುತ್ತೆ ಮಾಡು, ನೀನು 10th ಫಸ್ಟ್ ಕ್ಲಾಸ್ ಬರ್ತೀಯ ಅಂದರು, ಡಿಸ್ಟಿಂಕ್ಷನ್ ಬರ್ತೀಯ ಅಂದರು, ಸ್ಟೇಟ್ ರ್ಯಾಂಕ್. ಆವಾಗ ಬಂದ್ಮೇಲೆ ಗೊತ್ತಲ್ಲ, ಎಲ್ಲ ಆಯಿತು, ಕಷ್ಟಪಟ್ವಿ.
ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಎಮ್ ಎಲ್ ಎ